ಬೆಳಗಾವಿ ಪಾಲಿಟಿಕ್ಸು ಒಂಥರ ವಿಚಿತ್ರವಾದ ಪಾಲಿಟಿಕ್ಸು. ಈ ಕತ್ತಿ ಫ್ಯಾಮಿಲಿ ಅದು ಭಾಳ ದೊಡ್ಡ ಹಿಸ್ಟ್ರಿ ಇರುವ ಫ್ಯಾಮಿಲಿ. ಉಮೇಶ್ ಕತ್ತಿಯವರಿರೋವರೆಗೂ ಅವಾಗವಾಗ ಹೇಳ್ತಾಯಿದ್ರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆದರೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ಉತ್ತರ ಕರ್ನಾಟಕಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗ್ತಿದೆ, ಪ್ರಗತಿಯ ವಿಚಾರದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ನಮಗೆ ಅನ್ಯಾಯ ಆಗ್ತಾಯಿದೆ, ನಮಗೆ ಸಪ್ರೇಟ್ ರಾಜ್ಯ ಕೊಡಿ ಎನ್ನುವ ಮಾತನ್ನು ಓಪನ್ ಆಗಿ ಹೇಳ್ತಾಯಿದ್ರು. ಆನಂತರ ಯಾವ ಲೀಡರ್ಗಳು ಮಾತಾಡ್ತಾ ಇಲ್ಲ ಬಿಡಿ. ಆಮೇಲೆ ಕತ್ತಿ ಕುಟುಂಬದ್ದು ಇದು ಏನೋ ಭಾಳ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಇದೆ, ಸಹಕಾರಿ ವಲಯದಲ್ಲಿ ಅವ್ರದ್ದು ಹೆಸರು ತುಂಬ ಇದೆ, ಫ್ಯಾಕ್ಟ್ರಿಗಳಿದೆ, ಶುಗರ್ ಫ್ಯಾಕ್ಟ್ರಿಗಳಿದೆ. ಇವರು ಸೌದಿಯವರು ಸಹಕಾರ ಸಚಿವರು, ಹಾಗಾಗಿ ಆ ಕುರಿತು ಚರ್ಚೆಗೂ ಹೋಗಿರ್ಬೋದು. ಹೋಗುವ ಸಂದರ್ಭದಲ್ಲಿ ತಮ್ಮ ಉದ್ಯಮಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿರುವ ಸಂದರ್ಭದಲ್ಲಿ ರಾಜಕೀಯ ಕೂಡ ನಡೆದಿರ್ಬೋದು. ಯಾಕೆ ಅಂತ ಹೇಳಿದ್ರೆ ರೀಸೆಂಟಾಗಿ ಭಾಳ ಫೈಟ್ ನಡೀತು ಒಂದು ಏನೋ ಲೋಕಲ್ ಬಾಡಿ ಎಲೆಕ್ಷನಲ್ಲಿ. ನಮ್ಮ ರಾಜೇಶ್ ಇದ್ದಾರೆ, ಉತ್ತರ ಕರ್ನಾಟಕ ಬ್ಯೂರೋ ಚೀಫ್. ರಾಜೇಶ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್, ತಾವು ಸರ್? ಓಕೆ. ಆಮೇಲೆ ನಮ್ಮ ಇವತ್ತು ಕತ್ತಿ ಫ್ಯಾಮಿಲಿ ಮತ್ತು ಸೌದಿ ಫ್ಯಾಮಿಲಿಯ ಭೇಟಿ ಆಗಿದೆ. ಏನದು ಏನು ಬರೀ ಏನು ಉದ್ಯಮದ ಸಂಬಂಧನ? ಇವ್ರದ್ದು ಸೊಸೈಟಿಗಳಿದೆ, ಫ್ಯಾಕ್ಟ್ರಿಗಳಿದೆ, ಸಹಕಾರ ಮಂತ್ರಿಗಳು, ಈ ಥರ ಉದ್ಯಮಕ್ಕೆ ಸಂಬಂಧಪಟ್ಟ ಮಾತುಕತೆನಾ ಅಥವಾ ಬೇರೆ ಏನಾದ್ರು ಸಂದೇಶ ಇದೆಯಾ ಇದರಲ್ಲಿ? ಖಂಡಿತವಾಗಿಯೂ ಉದ್ಯಮದ ಜೊತೆಗೇನು ಕೂಡ ರಾಜಕೀಯವು ಕೂಡ ಚರ್ಚೆ ಆಗಿರ್ತಕ್ಕಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಬಿಜೆಪಿ ಸರ್ಕಾರದಲ್ಲಿ ಕೂಡ ರಮೇಶ್ ಕತ್ತೆಯ ಮತ್ತು ಲಕ್ಷ್ಮಣ್ ಸವದಿ ಬಹಳ ಆತ್ಮೀಯರಾಗಿದ್ರು. ಉದ್ಯಮದಾಗಿರ್ಬೋದು, ರಾಜಕೀಯವಾಗಿ ಅವರ ಒಡನಾಟ ಸಾಕಷ್ಟು ಒಂದು ರೀತಿಯಲ್ಲಿ ಅಣ್ಣ ತಮ್ಮರ ರೀತಿ ಸಂಬಂಧ ಇತ್ತು. ಏನು ರಾಜಕೀಯ ಬದಲಾವಣೆ ಆದಂತ ಸಂದರ್ಭದಲ್ಲಿ ಸೌದಿ ಏನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರು, ಕಾಂಗ್ರೆಸ್ ಬಂದು ಈಗ ಸದ್ಯ ಸಹಕಾರ ಸಚಿವರಾಗಿದ್ದಾರೆ. ಹೀಗಾಗಿ ಈ ಹಿಂದೆ ಕೂಡ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿಯೂ ಕೂಡ ಡಿಸಿಸಿ ಬ್ಯಾಂಕ್ ಏನ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಹಾಗೂ ಸೌದಿ ಇಬ್ರು ಕೂಡ ಒಟ್ಟಾಗಿ ಒಂದು ಪೆನಲ್ ರಚನೆ ಮಾಡಿಕೊಂಡು ಸ್ಪರ್ಧೆಯನ್ನು ಮಾಡಿದ್ರು. ಆದ್ರೆ ಆ ಪೆನಲ್ ನಲ್ಲಿ ಕೇವಲ 3 ಜನ ಮಾತ್ರ ಇವ್ರ ಪೆನಲ್ ಅಲ್ಲಿ ಗೆದ್ದಿರ್ತಕ್ಕಂಥದ್ದು. ಇವ್ರ ಜೊತೆ ಅಪೋಸಿಟ್ ಆಗಿ ಜಾರಕಿಹೊಳಿ ಅವರು ಒಂದು ಪೆನಲ್ ರಚನೆ ಮಾಡಿ ಶತಾಯಗತ, ಯಾಕಂದ್ರೆ ಕಳೆದ ಅಂದ್ರೆ 2 ದಶಕಗಳಿಂದನೂ ಯಾವುದೇ ರೀತಿ ಅವರು ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿದಿರ್ಲಿಲ್ಲ ಜಾರಕಿಹೊಳಿ ಸಹೋದರರು. ಹೀಗಾಗಿ ಈ ಸಲ ಶತಾಯಗತ ಅವರು ಚುಕ್ಕಾಣಿ ಹಿಡಿಲೇಬೇಕನ್ನೋ ಕಾರಣಕ್ಕಾಗಿ ಡಿಸಿಸಿ ಬ್ಯಾಂಕ್ ಅವ್ರನ್ನ ತೆಕ್ಕೆಗೆ ತೆಗೆದುಕೊಂಡ್ರು. 12 ಜನ ಏನು ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಈಗಾಗಲೇ ಡಿಸಿಸಿ ಬ್ಯಾಂಕ್ ಅವ್ರ ತೆಕ್ಕೆಗಿದೆ. ಹೀಗಾಗಿ ನಂತರ ಏನಂತಂದ್ರೆ ಅಪೆಕ್ಸ್ ಬ್ಯಾಂಕಿಗೆ ಏನು ಲಕ್ಷ್ಮಣ್ ಸವದಿ ಅವರು ಕೂಡ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಹೊರಟಿದ್ರು. ಆ ವೇಳೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅವರ ಮಗನನ್ನ ಅಪೆಕ್ಸ್ ಬ್ಯಾಂಕಿಗೆ ನಿರ್ದೇಶಕರಾಗಿ ಆಯ್ಕೆಯನ್ನ ಮಾಡ್ತಾರೆ. ಹೀಗಾಗಿ ಇದನ್ನ ಇವರು ಅಂತಂದ್ರೆ ಆಳವಾಗಿ ಉಪಯೋಗಿಸುವಂತ ಸೌದಿ ಅವರು ಶತಾಯಗತ ಏನು ಮಂತ್ರಿ ಆದಂತ ಸಂದರ್ಭದಲ್ಲಿ ಸಹಕಾರ ಖಾತೆಯನ್ನ ಡಿ ಕೆ ಶಿವಕುಮಾರ್ ಅವರ ಹತ್ರ ಕೇಳಿದ್ರು. ಹೀಗಾಗಿ ಆ ಖಾತೆಯನ್ನ ಅವರಿಗೆ ಈಗ ಕೊಟ್ಟಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಕೂಡ ಅಂತಂದ್ರೆ ಮೊದಲಿಂದ ಕೂಡ ಅವರ ಆತ್ಮ ಸ್ನೇಹಿತರಾಗಿರ್ಬೋದು ಮತ್ತು ಸಹೋದರ ರೀತಿ ಇರೋ ಕಾರಣಕ್ಕಾಗಿ ಅವ್ರನ್ನ ಭೇಟಿಯಾಗಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈಗಾಗಲೇ ಸಹಕಾರ ಖಾತೆಯನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಯಾಕಂದ್ರೆ ಸಹಕಾರ ಇಲಾಖೆಯ ಅಂತಂದ್ರೆ ಹಲವಾರು ಅವ್ರ ಉದ್ಯಮಗಳಾಗಿರ್ಬೋದು ಮತ್ತು ಸಹಕಾರ ಇಲಾಖೆಗೆ ಸಂಬಂಧಪಟ್ಟ ಸಾಕಷ್ಟು ಖಾತೆಗಳು ಅಂದ್ರೆ ಕೆಲವು ಉದ್ಯಮಗಳು ಬರ್ತವೆ. ಹೀಗಾಗಿ ಸಹಕಾರ ಏನು ಬ್ಯಾಂಕ್ಗಳು ಬರ್ತವೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಹಕಾರ ವಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯೂ ಕೂಡ ನಡೆರ್ತಕ್ಕಂಥದ್ದು. ಆಮೇಲೆ ರಾಜಕೀಯವಾಗಿ ಯಾಕಂತಂದ್ರೆ ಈಗಾಗಲೇ ಜಾರಕಿಹೊಳಿ ಕುಟುಂಬವನ್ನ ಅಂದ್ರೆ ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸಲೇಬೇಕನ್ನು ಈಗಾಗಲೇ ರಮೇಶ್ ಕತ್ತಿ ಪಣ ತಟ್ಟುತ್ತಾರೆ. ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಾಕಷ್ಟು ಗಲಾಟೆಗಳು ಆಗಿರ್ತಕ್ಕಂಥದ್ದು. ಆಮೇಲೆ ಹುಕ್ಕೇರಿ ಏನು ವಿದ್ಯುತ್ ಸಹಕಾರ ಏನು ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಏನು ಗಲಾಟೆಗಳಾಗಿರ್ತಕ್ಕಂಥ. ಆ ನಿಟ್ಟಿನಲ್ಲಿ ಎಲ್ಲವನ್ನೂ ಏನು ಎದುರು ಹಾಕಿಕೊಂಡು ರಮೇಶ್ ಕತ್ತಿ ಆ ಟೈಮಲ್ಲಿ ಏನು ಹುಕ್ಕೇರಿ ಸಹಕಾರ ವಿದ್ಯುತ್ ಏನಿದೆ ಆ ಸಂಘವನ್ನ ಗೆಲ್ಸ್ಕೊಂಡು ಬಂದಿರ್ತಾರೆ. ಈ ನಿಟ್ಟಿನಲ್ಲಿ ಅವಾಗಿಂದನೂ ಕೂಡ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಜಾರಕಿಹೊಳಿ ಕುಟುಂಬದ ಎಲ್ಲರನ್ನೂ ಎದುರಾಕೊಂಡು ಚುನಾವಣೆ ಎದುರಿಸಿದ್ರು. ನಂತರ ಡಿಸಿಸಿ ಬ್ಯಾಂಕ್ ನಲ್ಲಿ ಕೂಡ ಏನು ಅವ್ರ ಅಪೋಸಿಟ್ ಆಗಿರ್ತಾವೆ ಅವ್ರನ್ನು ಕೂಡ ಸೋಲಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಏನು ಆಯ್ಕೆ ಆಗಿರ್ತಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಆ ವೇಳೆಯಲ್ಲಿ ಏನು ಸೌದಿ ಆಗಿರ್ಬೋದು ಮತ್ತು ರಮೇಶ್ ಕತ್ತಿ ಆಗಿರ್ಬೋದು ಇನ್ನಿತರ ಕೂಡ್ಕೊಂಡು ಒಂದು ಪೆನಲ್ ರಚಿಸ್ತಾರೆ. ಆದ್ರೆ ಈ ಪೆನಲ್ ಅಲ್ಲಿ ಮಾತ್ರ 3 ಜನ ಮಾತ್ರ ಗೆದ್ದಿರ್ತಕ್ಕಂಥದ್ದು ಸರ್. ಈಗ ನಿನ್ನೆ ಮೊನ್ನೆ ರಮೇಶ್ ಕತ್ತಿಯವರು ರಮೇಶ್ ಜಾರಕಿಹೊಳಿಯವ್ರನ್ನ ಕೂಡ ಭೇಟಿಯಾಗಿದ್ದಾರೆ. ಈಗ ನಾವು ಇಂಥ ಭೇಟಿಗಳ ಸಂದರ್ಭದಲ್ಲಿ ಸಡನ್ನಾಗಿ ನಾವೇನು ಮಾಡ್ತೀವಿ, ಇವ್ರು ಒಂದಾದರು ಅಂತ ಹೇಳ್ತೀವಿ, ಲಕ್ಷ್ಮೀ ಇವ್ರ ಜೊತೆ ಸೇರಿದ್ರು ಅಂತ ಹೇಳ್ತೀವಿ. ಆಮೇಲೆ ಅವರ ಫ್ಯಾಮಿಲಿಗಳಿಗೆ ಬೇರೆ ಬೇರೆ ನಾವು ಡಿಸ್ಕಷನ್ ಮಾಡೋದಕ್ಕಿಂತ ಬೇರೆ ಬೇರೆ ಆ್ಯಂಗಲ್ಗಳೇ ಇರ್ತವೆ. ಆಮೇಲೆ ಎಲ್ಲ ಕುಟುಂಬಗಳು ಕೂಡ ಉದ್ಯಮಗಳನ್ನ ಇಟ್ಕೊಂಡಿದೆ. ಏನು ರಾಜೇಶ್? ಹೌದು ಸರ್. ಈ ಉದ್ಯಮಗಳ ಹಿತಾಸಕ್ತಿನೇ ಜಾಸ್ತಿ ಇದೆಯಾ
ಅಥವಾ ರಾಜಕೀಯ ಜಾಸ್ತಿ ಇದೆಯಾ? ರಾಜಕೀಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರಾ ಅಥವಾ ಉದ್ಯಮಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರಾ ಈ ಫ್ಯಾಮಿಲಿಗಳು ಅಂತ? ಸರ್, ಬೆಳಗಾವಿಯಲ್ಲಿ ಒಂದು ಏನಂತಂದ್ರೆ ಒಂದು ಕಡೆ ಉದ್ಯಮನೂ ಬೇಕಾಗುತ್ತೆ, ಒಂದೊಂದ್ ಕಡೆ ರಾಜಕಾರಣ ಬೇಕಾಗುತ್ತೆ. ಹೀಗಾಗಿ ಉದ್ಯಮದಲ್ಲಿ ಸ್ನೇಹಿತರಾದವರು ರಾಜಕೀಯದಲ್ಲಿ ಅಂದ್ರೆ ಎದುರಾಳಿಗಿರ್ತಾರೆ. ಹೀಗಾಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಇಲ್ಲಿ ಹಲವಾರು ಏನು ಫ್ಯಾಮಿಲಿಗಳು ಇದಾವೆ, ಎಲ್ಲವೂ ಕೂಡ ಉದ್ಯಮದಲ್ಲೂ ಇದಾವೆ ಮತ್ತು ರಾಜಕೀಯದಲ್ಲೂ. ಹೀಗಾಗಿ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ. ಆದ್ರೆ ಮೊನ್ನೆ ತಾನೇ ಈಗ ರಮೇಶ್ ಕತ್ತಿ ಮತ್ತು ಏನು ರಮೇಶ್ ಜಾರಕಿಹೊಳಿ ಭೇಟಿ ಆಗಿರ್ತಕ್ಕಂಥದ್ದು, ಅದು ಒಂದು ಪಕ್ಷದ ವೇದಿಕೆಯಲ್ಲೇ ಭೇಟಿ ಆಗಿರ್ತಕ್ಕಂಥದ್ದು. ಒಂದು RSS ಏನೋ ಒಂದು ಸಭೆ ಇತ್ತು, ಆ ಸಂದರ್ಭದಲ್ಲಿ ಅವರು ಭೇಟಿ ಆಗಿರ್ತಕ್ಕಂಥದ್ದು. ಆದ್ರೆ ಆ ವೇಳೆಯಲ್ಲಿ ಆತ್ಮ ಸ್ನೇಹಿತರಾಗಿ ಮಾತಾಡ್ತಾರೆ. ಯಾಕಂದ್ರೆ ಒಂದೇ ಪಕ್ಷದಲ್ಲಿ ಇರೋ ಕಾರಣಕ್ಕಾಗಿ ಅವರು ಮಾತಾಡ್ಲೇಬೇಕಾಗುತ್ತೆ. ಆದ್ರೆ ಹೊರಗಡೆ ಅವರು ಹುಕ್ಕೇರಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಆ ಸಂದರ್ಭದಲ್ಲಿ ಚುನಾವಣೆ ಬಂದ್ರೆ ಅವರು ಜಾರಕಿಹೊಳಿ ಅವರನ್ನ ಎದುರು ಹಾಕೊಂಡು ಚುನಾವಣೆ ಮಾಡುವಂತ ಸಂದರ್ಭ ಕೂಡ ಬೆಳಗಾವಿಯಲ್ಲಿ ಇದೆ ಅಂತ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ.